ನೀವು ಬಳಸ್ತಾ ಇರುವಂತ ಇನ್ಸ್ಟಾಗ್ರಾಮ್ ಅನ್ನು ಸಸ್ಪೆಂಡ್ ಮಾಡ್ತಾರಾ? ಹೌದು, ಇನ್ಸ್ಟಾಗ್ರಾಮ್ ನಲ್ಲೂ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡೋದಕ್ಕೆ ಮೇನ್ 3 ಕಾರಣ ಇದೆ. ಅವರು ಟೆಂಪರವರಿ ಆಗು ನಿಮ್ಮನ್ನ ಸಸ್ಪೆಂಡ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮ್ಮನ್ನ ಸಸ್ಪೆಂಡ್ ಮಾಡಬಹುದು. ಈ ರೀತಿ ಮಾಡ್ತಾರೆ. ಇದಕ್ಕೆ ಯಾಕೆ ಮಾಡ್ತಾರೆ? ಇದಕ್ಕೆ ಏನಾದ್ರೂ ಕಾರಣ ಇದೆಯಾ? ಇನ್ಸ್ಟಾಗ್ರಾಮು ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಆದ್ರೆ ಯಾಕೆ ಅವ್ರು ನಿಮ್ಮ ಚಾನೆಲ್ಗಳನ್ನ ಸಸ್ಪೆಂಡ್ ಮಾಡ್ತಾರೆ? ನೀವೇನಾದ್ರೂ ಅದರಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತ ಇರ್ತೀರಾ ಅಂದ್ರೆ ಆಗ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದರಲ್ಲಿದೆ. ಅದನ್ನ ಫಾಲೋ ಮಾಡಲಿಲ್ಲ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅವರು ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಯಾಕೆ ಯೂಟ್ಯೂಬ್ ನಲ್ಲಿ ಸಸ್ಪೆಂಡ್ ಮಾಡಿದ ತರಾನೇ ಇನ್ಸ್ಟಾಗ್ರಾಮ್ ನಲ್ಲೂ ಯಾಕೆ ಸಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಸಹಿತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಸ್ಪ್ಯಾಮ್ ಕಂಟೆಂಟ್ ಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಆಗ ನಿಮ್ಗೆ ನಿಮ್ಮ ಚಾನೆಲ್ ಟೆಂಪರವರಿ ಆಗಿ ನಿಮ್ಮ ಚಾನೆಲ್ ನ ಸಸ್ಪೆಂಡ್ ಮಾಡ್ತಾರೆ. ಸ್ಪ್ಯಾಮ್ ಕಂಟೆಂಟ್ ಅಂತಂದ್ರೆ ಏನು? ಈಗ ಒಂದ್ ವೇಳೆ ನೀವೇನಾದ್ರೂ ನೀವು ಯೂಟ್ಯೂಬ್ ನಲ್ಲಿ ಇವಾಗ ಯಾವ್ದನ್ನಾದ್ರೂ ಲೈಕ್ ಫಾಲೋ ಮಾಡ್ತಿರಲ್ವಾ, ಅದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾರಿಗಾದ್ರೂ ಫಾಲೋ ಮಾಡೋದು ಆಮೇಲೆ ಅನ್ಫಾಲೋ ಮಾಡೋದು ಈ ರೀತಿ ಏನಾದ್ರೂ ಮಾಡ್ತಾ ಇದ್ದೀರಾ ಅಂತಂದ್ರೆ, ಆಮೇಲೆ ಬೇರೆ ಬೇರೆ ಗ್ರೂಪ್ ಗಳಿಗೆ ಜಾಯಿನ್ ಆಗೋದು, ಸುಮ್ನೆ ಫೇಕ್ ಎಂಗೇಜ್ಮೆಂಟ್ ತಗೊಳ್ಳೋದು, ಈ ರೀತಿ ಏನಾದ್ರೂ ಮಾಡ್ತಾ ಇದ್ದೀರಾ? ಫಾಲೋ ಮಾಡೋದು ಅನ್ಫಾಲೋ ಮಾಡೋದು ತುಂಬಾ ಈಸಿ. ಇದನ್ನ ಯಾಕೆ ನಮ್ಗೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಇದು ಸ್ಪ್ಯಾಮ್ ಆಗುತ್ತೆ. ಸ್ಪ್ಯಾಮ್ ಮಾಡ್ಲೇಬಾರ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ವೇಳೆ ಇವಾಗ ನೀವು ಇಮಿಡಿಯೇಟ್ ಆಗಿ 10 ಮೆಂಬರ್ಸ್ ನ ಫಾಲೋ ಮಾಡಿರ್ತೀರಾ, ಇಮಿಡಿಯೇಟ್ ಆಗಿ ನನಗೆ ಇನ್ನೊಂದು 2 ಡೇಸ್ ಆದ್ಮೇಲೆ ಅನ್ಫಾಲೋ ಮಾಡ್ಬಿಡ್ತೀರಾ. ಈ ರೀತಿ ಯೂಟ್ಯೂಬ್ ನಲ್ಲಿ ಮಾಡ್ದಾಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲೂ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆಗ ಇನ್ಸ್ಟಾಗ್ರಾಮ್ ಅಲ್ಲೂ ಸಹಿತ ನಿಮ್ಮ ಚಾನಲ್ ಸಸ್ಪೆಂಡ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಪ್ರಮೋಷನ್ಸ್ ಸಿಗೋದಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿ ಎಲ್ಲ ಮಾಡಿದ್ರೆ ಅವರು ಟೆಂಪರವರಿ ಆಗಿ ನಿಮ್ಮ ಚಾನಲ್ ನ ಸಸ್ಪೆಂಡ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ಡಿಫ್ರೆಂಟ್ ಆಗಿ ಅವರು ಯಾವ್ದಾದ್ರು ಪ್ರಮೋಷನ್ಸ್ ತಗೊಂಡ್ಬಿಟ್ಟು ಅದರಿಂದ ಯಾವ್ದಾದ್ರು ಪ್ರಾಡಕ್ಟ್ಸ್ ಗಳನ್ನ ಸೆಲ್ ಮಾಡ್ತಾ ಇರ್ತಾರೆ. ಆ ರೀತಿ ಸೆಲ್ ಮಾಡೋದ್ರಿಂದನೂ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಈಗ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಯೂಟ್ಯೂಬ್ ನಲ್ಲಿ ನೋಡಿರ್ತೀರಲ್ವಾ, ಅದೇ ರೀತಿ ಕೆಲವೊಂದು ಪ್ರಾಡಕ್ಟ್ ಗಳನ್ನ ನೀವು ಸೆಲ್ ಮಾಡುವಾಗಿಲ್ಲ. ಅದು ಹಾರ್ಮ್ಫುಲ್ ಆಗಿರ್ಬೋದು ಬೇರೆಯವರಿಗೆ. ಇವಾಗ ನಾವು ಅದನ್ನ ಬಾಯಿ ಬಿಟ್ಟು ಹೇಳೋದಕ್ಕಾಗಲ್ಲ. ಇವಾಗ ಯಾವ್ದಾದ್ರು ಕುಡಿತಾ ಇತ್ತು ಅಂತ ಅಂದ್ರೆ ಅಂತವ್ರು ಅದನ್ನೆಲ್ಲ ತೋರಿಸಬಾರ್ದು. ಅದನ್ನೆಲ್ಲ ತೋರಿಸ್ತಾ ಇದ್ದೀರಾ, ಅದನ್ನೆಲ್ಲ ನೀವು ಪ್ರಮೋಷನ್ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಮೇನ್ ಆಗಿ ಆಗ ಸಹಿತ ನಿಮ್ಮ ಚಾನಲ್ ನ ಅವರು ಡಿಸೇಬಲ್ ಮಾಡ್ತಾರೆ. ಪ್ರಮೋಷನ್ಸ್ ಮಾಡೋದು ಆಮೇಲೆ ಮಿಸ್ಲೀಡ್ ಮಾಡೋದು, ಪ್ರಮೋಷನ್ಸ್ ನಲ್ಲಿ ಮಿಸ್ಲೀಡ್ ಮಾಡೋದು ಇಂಥದ್ದೇನಾದ್ರೂ ಮಾಡಿದಿರಾ ಅಂತ ಅಂದಾಗ ಆಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಡಿ. ನೀವೇನಾದ್ರೂ ಪ್ರಮೋಷನ್ಸ್ ನ ಕೊಡ್ತಾ ಇದ್ದೀರಾ ಅಂತಂದ್ರೆ ಆ ಪ್ರಮೋಷನ್ಸ್ ಬೇರೆ ಯಾವುದೇ ರೀತಿಯಾದಂತ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುವ ಹಾಗೆ ಇರಬಾರ್ದು. ಒಂದ್ ವೇಳೆ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಆಗ ನಿಮ್ಮ ಚಾನಲ್ಲು ನಿಮ್ದು ಯಾವ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯೋ ಅದು ಇಮಿಡಿಯೇಟ್ ಆಗಿ ಡಿಸೇಬಲ್ ಆಗುತ್ತೆ. ಮತ್ತೆ ಆ ನಿಮ್ಮ ಅಕೌಂಟ್ ನ ನೀವು ಯೂಸ್ ಮಾಡೋದಕ್ಕೆ ಆಗಲ್ಲ. ಯಾವುದೇ ಪ್ರಮೋಷನ್ಸ್ ತಗೊಂಡ್ರು ಅದು ಜೆನ್ಯೂನ್ ಆಗಿರ್ಲಿ. ಅದೇ ರೀತಿ ಯಾವುದೇ ಮಿಸ್ಲೀಡಿಂಗ್ ಮಾಡಬೇಡಿ. ಆಮೇಲೆ ಯಾವ್ಯಾವ್ದು ಕಮ್ಯುನಿಟಿ ಗೈಡ್ಲೈನ್ಸ್, ಇದು ಮೇನ್ ಆಗಿ ನನ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ಏನು ಅಂತ ಹೇಳಿ ನಾನು ಮೇನ್ ಆಗಿ ಆಮೇಲೆ ಹೇಳ್ತೀನಿ. ಇದ್ರಲ್ಲಿ ಇದೆಲ್ಲ ಮೆನ್ಷನ್ ಆಗಿರುತ್ತೆ. ಅದನ್ನ ಒಂದ್ ವೇಳೆ ನೀವು ಆ ರೀತಿ ಮಾಡಿದೀರಾ ಅಂತ ಅಂದ್ರೆ, ಆ ರೀತಿಯಾದಂತಹ ಪ್ರಮೋಷನ್ಸ್ ಗಳನ್ನ ನೀವು ಕೊಟ್ಟಿದೀರಾ ಅಂತಂದ್ರೆ ಆಗ ನಿಮ್ಮ ಚಾನಲ್ ಡಿಸೇಬಲ್ ಆಗ್ಬಹುದು. ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪ್ರೊಫೆಷನಲ್ ಅಕೌಂಟ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನ್ ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ನೀವು ಒರಿಜಿನಲ್ ಕಂಟೆಂಟ್ ಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದಕ್ಕೆ ತುಂಬಾ ಪಾಪ್ಯುಲಾರಿಟಿ ಸಿಗುತ್ತೆ. ಆಮೇಲೆ ಜನ ನಿಮ್ಮನ್ನ ಗುರ್ತಿಸ್ತಾರೆ. ಒಂದ್ ವೇಳೆ ನೀವು ಬೇರೆಯವರ ಕಂಟೆಂಟ್ ಗಳನ್ನ, ಇವಾಗ ಯಾವ್ದೋ ಕಂಟೆಂಟ್ ಗಳನ್ನ ಮಾಡಿರ್ತಾರೆ, ಅದನ್ನೇ ತಗೊಂಡು ಅದನ್ನೆಲ್ಲ ಮಿಕ್ಸ್ ಅಪ್ ಮಾಡ್ಬಿಟ್ಟು ಬೇರೆಯವ್ರ ಕಂಟೆಂಟ್ ಗಳನ್ನ ನಿಮ್ದ್ರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಏನೇನೋ ಮಾಡಿ ಅದನ್ನ ಹಾಕ್ತಿದ್ದೀರಾ ಅಂತ ಅಂದ್ರೆ ಅದೆಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಆ ರೀತಿ ಎಲ್ಲ ಮಾಡಂಗಿಲ್ಲ. ಬೇರೆಯವ್ರ ವಿಡಿಯೋಸ್ ಏನಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ನಲ್ಲಿ ಹಾಕೊಳ್ತಾ ಇದ್ದೀರಾ ಅಂದ್ರೆ ಅದು ಸಹಿತ ತಪ್ಪು. ಅದನ್ನು ಮಾಡಂಗಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮ್ ನ ನೀವು ಪ್ರೊಫೆಷನಲ್ ಅಕೌಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆಗ ನಿಮ್ಮ ಚಾನಲ್, ನಿಮ್ದು ಏನ್ ಅಕೌಂಟ್ ಇದೆಯೋ ಅದಕ್ಕೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಕಮ್ಯುನಿಟಿ ಗೈಡ್ಲೈನ್ಸ್ ನಲ್ಲಿ ಒರಿಜಿನಲ್ ಕಂಟೆಂಟ್ ಗಳಿಗೆ ಹೇಗೆ ಕೊಡ್ತಾರೋ, ಯಾವ್ದಾದ್ರು ಸ್ಪ್ಯಾಮ್ ಕಂಟೆಂಟ್ ಗಳನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ, ಪ್ರಮೋಷನ್ಸ್ ಗಳನ್ನೆಲ್ಲ ಫೇಕ್ ಆಗಿ ಮಾಡ್ತಾ ಇದ್ದೀರಾ, ಯಾರ್ದು ಏನೋ ಒಂದು ಫಾಲೋ ಮಾಡೋದು ಅನ್ಫಾಲೋ ಮಾಡೋದು ಅಂತದ್ದೇನಾದ್ರೂ ಮಾಡ್ತಾ ಇದ್ದೀರಾ, ಇಂಥದ್ದೆಲ್ಲ ಮಾಡಿದಾಗ ನಿಮ್ಮ ಚಾನಲ್ ಗ್ರೋ ಆಗಲ್ಲ. ಸಸ್ಪಿಷಿಯಸ್ ಆಕ್ಟಿವಿಟಿಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ.
ಸಸ್ಪಿಷಿಯಸ್ ಆಕ್ಟಿವಿಟಿಗಳು ಅಂತ ಅಂದ್ರೆ ಈಗ ಫೇಕ್ ಆಗಿರುವಂತ ಫಾಲೋವರ್ಸ್ ಗಳನ್ನೆಲ್ಲ ತಗೊಳ್ಳೋದು. ಈ ರೀತಿ ಎಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಚಾನಲ್ ಡಿಸೇಬಲ್ ಆಗುತ್ತೆ, ಬ್ಲಾಕ್ ಆಗುತ್ತೆ. ನೀವ್ ಅಂತದ್ದೇನಾದ್ರೂ ತಗೊಂಡ್ಬಿಡ್ತೀರಾ, ಇವಾಗ ಎಷ್ಟೋ ಅಮೌಂಟ್ ಗಳನ್ನ ಕೊಟ್ಬಿಟ್ಟು ಅದ್ನ ಇಮಿಡಿಯೇಟ್ ಆಗಿ ನೀವು ಫಾಲೋವರ್ಸ್ ನ ತಗೊಳ್ಬಿಡ್ತೀರಾ. ತಗೊಂಡಾದ್ಮೇಲೆ ಏನಾಗುತ್ತೆ, ನಿಮ್ ಚಾನಲ್ ಒಂದ್ ವೇಳೆ ಮಾನಿಟೈಸೇಷನ್ ಆಗ್ಬೋದು. ಇವಾಗ ನೀವು ಯೂಟ್ಯೂಬ್ ಮಾಡ್ತಾ ಇರ್ತೀರಲ್ಲ, ಆಗ ಮಾನಿಟೈಸೇಷನ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಇವಾಗ ಜಾಸ್ತಿ ಪ್ರಮೋಷನ್ಸ್ ಗಳೆಲ್ಲ ಬರುತ್ತೆ. ಪ್ರಮೋಷನ್ಸ್ ಗಳೆಲ್ಲ ಬರೋದ್ರಿಂದ ನಿಮ್ಗೆ ಓನ್ ಆಗಿ ಅರ್ನ್ ಮಾಡ್ಕೊಳ್ಬಹುದು. ಆಗ ಏನಾಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ತಾರೆ. ಈಗ ಯಾವ ರೀತಿ ಆಲ್ಗೋರಿದಮ್ ಅಂತ ಇದೆಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಚೆಕ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ದು ಏನಾದ್ರೂ ಫೇಕ್ ಅಕೌಂಟ್ಸ್ ಇದೆಯಾ, ಏನಾದ್ರೂ ಫೇಕ್ ಆಗಿ ನೀವು ಫಾಲೋವರ್ಸ್ ನ ತಗೊಳ್ತಾ ಇದ್ದೀರಾ, ಈ ರೀತಿ ಏನಾದ್ರೂ ಮಾಡ್ತಾ ಇದ್ದೀರಾ ಅಂದಾಗ ಆಗ ಇದು ಕಂಪ್ಲೀಟ್ ಆಗಿ ಅಕೌಂಟ್ ನಲ್ಲಿ ಗೊತ್ತಾಗುತ್ತೆ. ಅದನ್ನ ನೀವು ಎಷ್ಟೇ ಅಮೌಂಟ್ ಕೊಟ್ಟು ನಿಮ್ಗೆ ಒಳ್ಳೆ ಒಳ್ಳೆ ಪ್ರಮೋಷನ್ಸ್ ಬರ್ತಾ ಇದ್ರು, ಏನೇ ಆಗಿದ್ರು ನಿಮ್ಮನ್ನ ಇಮಿಡಿಯೇಟ್ ಆಗಿ ಡಿಸೇಬಲ್ ಮಾಡ್ತಾರೆ. ಅದಕ್ಕೆ ಒರಿಜಿನಲ್ ಕಂಟೆಂಟ್ ಗಳನ್ನ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. ಆದಷ್ಟು ಈ ರೀತಿಯಂತ ಆಕ್ಟಿವಿಟೀಸ್ ಗಳನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಇವತ್ತೇ ಸ್ಟಾಪ್ ಮಾಡಿ ಮುಂದೆ ನೀವು ಹಾಕುವಂತ ಕಂಟೆಂಟ್ ಗಳನ್ನೆಲ್ಲ ಒಂದು ಒರಿಜಿನಲ್ ಕಂಟೆಂಟ್ ಆಗಿ ಕ್ರಿಯೇಟ್ ಮಾಡಿ, ನೀವೇ ಓನ್ ಆಗಿ ಕ್ರಿಯೇಟ್ ಮಾಡಿ. ಒಂದು ಬೇರೆಯವ್ರ ಕಂಟೆಂಟ್ ಗಳನ್ನ ನೀವೇನಾದ್ರೂ ತಗೊಂಡಿದ್ದೀರಾ ಅಂದ್ರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಅದರಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಗ ವೈರಲ್ ಆಗುತ್ತೆ. ಆಮೇಲೆ ಪ್ರಮೋಷನ್ಸ್ ಗಳೆಲ್ಲ ಬೇಗ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಅಕೌಂಟ್ ಗಳನ್ನ ಡೈರೆಕ್ಟ್ ಆಗಿ ಡಿಸೇಬಲ್ ಮಾಡಲ್ಲ. ಇಲ್ಲಿ 3 ತರ ಇದೆ. ಏನಂದ್ರೆ ಒಂದ್ ಸ್ವಲ್ಪ ಟೆಂಪರವರಿ ಬ್ಲಾಕ್ ಮಾಡ್ತಾರೆ. ಈಗ ಟೆಂಪರವರಿ ಬ್ಲಾಕ್ ಮಾಡೋದು ಅಂತ ಹೇಳಿದ್ರೆ ನೀವು ಯಾರ್ದು ಫಾಲೋ ಮಾಡೋದು, ಅನ್ಫಾಲೋ ಮಾಡೋದು ಇಂಥದ್ದೆಲ್ಲ ಮಾಡ್ತಾ ಇದ್ದೀರಾ, ಸ್ಪ್ಯಾಮ್ ಮಾಡ್ತಾ ಇದ್ದೀರಾ ಅಂದಾಗ ಅದನ್ನ ಟೆಂಪರವರಿ ಬ್ಲಾಕ್ ಮಾಡ್ತಾರೆ. ಆಮೇಲೆ ಪೋಸ್ಟ್ ಗಳನ್ನ ನೀವು ಆಗ್ಲೂ ನೀವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಬೇರೆಯವ್ರದ್ದು ಪೋಸ್ಟ್ ಗಳನ್ನ ಹಾಕೋದು, ಏನೇನೋ ಹಾಕೋದು ಅಂತದೆಲ್ಲ ಮಾಡಬೇಡಿ. ಅದನ್ನ ಮಾಡೋದ್ರಿಂದ ಶಾಡೋ ಬ್ಯಾನ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ನಿಮ್ದು ಸಸ್ಪೆನ್ಷನ್ ಯಾವಾಗ ಆಗುತ್ತೆ ಅಂತ ಅಂದ್ರೆ ಡಿಸೇಬಲ್ ಆಗೋದು. ಥರ್ಡ್ ಒನ್ ಕಂಪ್ಲೀಟ್ ಡಿಸೇಬಲ್ ಆಗೋದು ಯಾವಾಗ ಅಂದ್ರೆ ನೀವು ಹಾರ್ಮ್ಫುಲ್ ಕಂಟೆಂಟ್ ಗಳನ್ನ ಮಾಡಿದಾಗ, ಅದು ರಿಲೇಟೆಡ್ ಆಗಿರಲ್ಲ, ಫೇಕ್ ಕಂಟೆಂಟ್ಗಳು ಅಂತ ಕಂಟೆಂಟ್ಗಳನ್ನು ಬೇರೆಯವ್ರ ವಿಡಿಯೋಸ್ ಗಳನ್ನ ತಗೊಳ್ಳೋದು, ಅದನ್ನೆಲ್ಲ ನಿಮ್ದ್ರೊಳಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕೊಳ್ಳೋದು, ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ಆಗ ನಿಮ್ಮ ಚಾನಲ್, ನಿಮ್ದು ಏನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯೋ ಅದು ಕಂಪ್ಲೀಟ್ ಆಗಿ ಡಿಸೇಬಲ್ ಆಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಸೇಫ್ ಆಗಿರ್ಬೇಕು. ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ನಲ್ಲಿ ಮೇನ್ ಆಗಿ ಸ್ಪ್ಯಾಮ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಪ್ಯಾಮ್ ಏನಾದ್ರೂ ಮಾಡಿದೀರಾ ಅಂತ ಅಂದ್ರೆ ಆಗ ನಿಮ್ಮ ಅಕೌಂಟ್ ಡಿಸೇಬಲ್ ಆಗ್ಬೋದು, ಟೆಂಪರವರಿಯಾಗಿ ಬ್ಲಾಕ್ ಆಗ್ಬೋದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನ ನೀವು ಮಾಡಬಾರ್ದು, ಆಗ ಸೇಫ್ ಆಗಿರ್ತೀರಾ. ಆದ್ಮೇಲೆ ನೀವು ಒರಿಜಿನಲ್ ಕಂಟೆಂಟ್ ಗಳನ್ನ ಮಾಡ್ತೀರಲ್ವಾ, ಅದು ತುಂಬಾನೇ ಸೇಫ್. ಒರಿಜಿನಲ್ ಕಂಟೆಂಟ್ ಗಳನ್ನ ಮಾಡೋದ್ರಿಂದ ನಿಮ್ಗೆ ಪ್ರಮೋಷನ್ಸ್ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ. ಇದಾದ್ಮೇಲೆ ನೀವು ಲೊಕೇಶನ್ ಗಳನ್ನೆಲ್ಲ ಚೇಂಜ್ ಮಾಡ್ತೀರಲ್ವಾ, ಪದೇ ಪದೇ ಲೊಕೇಶನ್ ಚೇಂಜ್ ಮಾಡೋದು, ಪಾಸ್ವರ್ಡ್ ಚೇಂಜ್ ಮಾಡೋದು, ಈ ರೀತಿ ಎಲ್ಲ ಪದೇ ಪದೇ ಮಾಡ್ತಾ ಇದ್ದೀರಾ. ಆ ರೀತಿ ಎಲ್ಲ ಮಾಡೋದ್ರಿಂದ ಸಹಿತ ನಿಮ್ಮ ಚಾನಲ್ ಸೇಫ್ ಆಗಿ ಇರಲ್ಲ. ಅದಕ್ಕೆ ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಸೇಮ್ ಅಕೌಂಟ್ ನ ಯೂಸ್ ಮಾಡಿ. ಪದೇ ಪದೇ ಪಾಸ್ವರ್ಡ್ ಗಳನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ ಆಗಿರುತ್ತೆ. ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ಸ್ಟಾಗ್ರಾಮ್ ನ ನೀವು ಪ್ರೊಫೆಷನಲ್ ಅಕೌಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದ್ ವೇಳೆ ಬ್ಲಾಕ್ ಆಗ್ಬಾರ್ದು ಅಂತ ಇದ್ರೆ ಅದು ನೀವು ಇದನ್ನ ಫಾಲೋ ಮಾಡ್ಲೇಬೇಕು. ಮುಂದೆ ನಿಮ್ಗೆ ಏನಾದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಇನ್ನೂ ಎಷ್ಟು ಯಾವ್ಯಾವ ರೀತಿಯಾದಂತ ಕಮ್ಯುನಿಟಿ ಗೈಡ್ಲೈನ್ಸ್ ಇದಾವೆ, ಅದ್ರದ್ದೇನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕ್ತೀನಿ. ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ 2 Bytes ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ಗಳನ್ನ ನಾನು ಹೀಗೆ ಹಾಕ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.